ನಮಗೆ ಖುಷಿ ವಿಚಾರ ಏನು ಹೇಳಬೇಕು ಅಂದರೆ, ನಮಗೆ ಡಾಕ್ಟರ್ ಬ್ರೋ ಗಗನ್ ಏನಿದ್ದಾರೆ ಅವರು ನಮ್ಮ ಹೋಟ್ಲಿಗೆ ಬಂದಿದ್ದರು ಒಂದು 7-8 ವರ್ಷ ಹಿಂದೆ. 7-8 ವರ್ಷದ ಹಿಂದೆ ಬಂದು ನಾವು ಮಾಡಿದಂಥ ವಾಂಗಿಬಾತ್ ತಿಂದು ತುಂಬ ಚೆನ್ನಾಗಿದೆ ಸರ್ ಅಂತೇಳಿ ನಮಗೆಲ್ಲ ವಿಶ್ ಮಾಡಿ ಹಗ್ ಮಾಡಿ ಹೋಗಿದ್ರು. ಎಲ್ಲ ಹೆಂಗಿದ್ರಿ ದಾನಿ ಕ್ಲೈನ್ ನಮಸ್ಕಾರ. ಮೊನ್ನೆ ಗಿರಿನಗರ್ ಸೈಡ್ ಬಂದಿದೆ. ಗಿರಿನಗರ್ ಸೈಡ್ ಬಂದಾಗ ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಒಂದು ಚಿಕ್ಕ ಹೋಟ್ಲು ನೋಡಿದೆ. ಸಿಕ್ಕಾಪಟ್ಟೆ ಕ್ರೌಡು. ಜನ ಹೆಂಗಿತ್ತಂದರೆ ಕ್ಯೂ ನಿಂತಾಯಿದ್ರು, ಲೈನು. ಏನಕ್ಕೆ ಇಷ್ಟೊಂದು ಕ್ಯೂ ಇದೆ ಅನ್ನೋದೇ ಕನ್ಫ್ಯೂಸ್ ಆಯಿತು. ತುಂಬ ಚಿಕ್ಕದಾಗಿತ್ತು ಹೋಟೆಲು. ಸರಿ ಹೋಗೋಣ ಅಲ್ಲಿ ಏನಿದೆ ನೋಡೋಣ ಅಂತ ಫಸ್ಟ್ ನಾನು ತಿಂಡಿಗಳನ್ನು ಕೆಲವು ತಿಂದೆ. ಅದ್ಭುತವಾಗಿತ್ತು ಟೇಸ್ಟ್ಗಳೆಲ್ಲ. ಅವಾಗ ಅಂದ್ಕೊಂಡೆ ಇಲ್ಲಿದ್ದೊಂದು ಬ್ಲಾಗ್ ಮಾಡಬೇಕು ಅಂಥ ಟೇಸ್ಟ್ ಇದೆ ಅಂತ. ಆಮೇಲೆ ಕೇಳಿದಾಗ ಅವ್ರು ಹೇಳಿದ್ರು ಸುಮಾರು 10 ವರ್ಷದಿಂದ ಇವರಿಲ್ಲಿ ತಿಂಡಿಗಳನ್ನು ಮಾಡ್ಕೊಂಡು ಬಂದಿದ್ದಾರಂತೆ. ಬನ್ನಿ ಇವತ್ತು ಅದು ಯಾವ ಹೋಟೆಲು, ಅದು ಎಲ್ಲಿದೆ, ಅಲ್ಲಿನ ಟೇಸ್ಟ್ಗಳೇನಂತ ಇವತ್ತಿನ ವೀಡಿಯೋದಲ್ಲಿ ಹೇಳ್ತೀನಿ. ನಮಸ್ತೆ, ನನ್ನ ಹೆಸರು ಸಂಜು ಅಂತ. ನಾವು ಗಿರಿನಗರಕ್ಕೆ ಬಂದು 2014ರಲ್ಲಿ ಬಂದಿದ್ದು. 10 ವರ್ಷ ಆಗಿದೆ ನಮ್ಮ ಹೋಟ್ಲಿಗೆ ಬಂದು. ನಮ್ಮ ಹೋಟ್ಲಲ್ಲಿ ಏನು ಸ್ಪೆಷಲ್ ಅಂದರೆ ದಿನನಿತ್ಯ ಒಂದು ರೈಸ್ ಬಾತ್ ಇರುತ್ತೆ. ಮೆಂತ್ಯ ಬಾತು, ಪುದೀನ ಬಾತು, ಗೀ ರೈಸು, ಪಲಾವು, ವಾಂಗಿಬಾತು, ಪೊಂಗಲ್ಲು ಇರುತ್ತೆ. ನಮ್ಮ ಬೆಂಗಳೂರಲ್ಲಿ ಕೆಲಸ ಮಾಡೋರಿಗಂತೂ ಬೆಳಗ್ಗೆ ರೈಸ್ ಬಾತ್ ಇದ್ಬಿಟ್ರೆ ಭಾಳ ಖುಷಿ ಆಗುತ್ತೆ. ಇಷ್ಟೆಲ್ಲ ರೈಸ್ ಬಾತ್ ಇಲ್ಲಿ ಇದೆ ಅಂತ ಕೇಳುವಾಗಲೇ ನಮ್ಗೆ ಖುಷಿ. ಇನ್ನು 7 ದಿನ 7 ಥರದ ರೈಸ್ ಬಾತು. ಇಲ್ಲಿ ಚಿತ್ರಾನ್ನಕ್ಕಂತೂ ಹೆವಿ ಡಿಮಾಂಡು. ಆ್ಯಕ್ಚುಲಿ ನಾನಿಲ್ಲಿ ನೆಕ್ಸ್ಟ್ ಇನ್ನೊಂದು ಅಂಗಡಿ ಇದೆ, ಅಲ್ಲಿ ಹೋದಾಗ ಈ ಹೋಟೆಲಲ್ಲಿ ಹೆವಿ ಕ್ರೌಡು. ನಾನು ಅವ್ರ ಹತ್ರ ಹಿಂಗೆ ಕೇಳಿದೆ, ಏನು ಸರ್ ಅಲ್ಲೇನಾದರೂ ದೇವ್ರ ಪ್ರಸಾದ ಕೊಡ್ತಾ ಇದ್ದಾರಾ ಅಥವಾ ಏನಾದರೂ ಫ್ರೀ ಊಟ ಕೊಡ್ತಿದ್ದಾರಾ, ಈ ಲೆವೆಲ್ ಜನ ಮುತ್ತಾಕೊಂಡಿದ್ದಾರೆ ಅಂತ. ಯಾಕಂದರೆ ಅದೊಂದು ಚಿಕ್ಕ ಹೋಟೆಲ್, ನಿಮ್ಗಲ್ಲಿ ಏನೂ ಗೊತ್ತೇ ಆಗೋಲ್ಲ. ರೋಡ್ ಸೈಡ್ ಹೋಗೋಗಿ ಇಲ್ಲೊಂದು ಹೋಟೆಲ್ ಇದೆ ಅಂತಲೂ ಗೊತ್ತಾಗಲ್ಲ. ಬಟ್ ಕ್ರೌಡ್ ಮಾತ್ರ ಹೆವಿ ಆಗಿರುತ್ತೆ. ಸೊ ಅವ್ರು ಕೇಳಿದಾಗ ಅವ್ರು ಹೇಳಿದ್ರು, ಸರ್ ಇದು ಹೆವಿ ಫೇಮಸ್ಸು, ಗಿರಿನಗರದಲ್ಲಿ 10 ವರ್ಷದಿಂದ ಇವರು ತಿಂಡಿಗಳನ್ನು ನೀಡ್ಕೊಂಡು ಬರ್ತಿದ್ದಾರೆ. ಇಲ್ಲಿನ ರೈಸ್ ಬಾತ್ ತಿನ್ನೋಕ್ಕಂತೂ ಜನ ಮುಗಿ ಬೀಳ್ತಾರೆ, ಒಮ್ಮೆ ಹೋಗಿ ಅಂದರು. ಯಾವತ್ತೂ ಹಂಗೆ ನಮ್ಮನ್ನು ನಾವು ಹೊಗಳ್ಕೊಳ್ಬಾರ್ದು, ಬೇರೆಯವರು ಹೊಗಳದಾಗಲೇ ಗೊತ್ತಾಗೋದು. ನಿಜಕ್ಕೂ ಆಮೇಲೆ ನಾನು ಹೋದಾಗ ಗೊತ್ತಾಯಿತು ಇಲ್ಲಿನ ಟೇಸ್ಟು, ಇಲ್ಲಿನ ರೈಸ್ ಬಾತು, ವಡೆ, ಪೂರಿ, ನೆಕ್ಸ್ಟ್ ಲೆವೆಲ್. ನಮ್ಮ ಸೋಮವಾರ ಬಂದು ಮೆಂತ್ಯ ಬಾತ್ ಮಾಡ್ತೀವಿ, ಮಂಗಳವಾರ ಬಂದು ಟೊಮೊಟೊ ಬಾತ್ ಮಾಡ್ತೀವಿ, ಬುಧವಾರ ಬಂದು ಗೀ ರೈಸ್ ಮಾಡ್ತೀವಿ, ಶನಿವಾರ ವಾಂಗಿಬಾತು, ಪೊಂಗಲ್ ಸ್ಪೆಷಲ್ಲು, ಭಾನುವಾರ ವೈಟ್ ಪಲಾವ್. ನಮ್ಮಲ್ಲಿ ಸ್ಪೆಷಲ್ ತುಂಬ ಜಾಸ್ತಿ ಇದ್ದಾರೆ ಓಡೋದು, ಟ್ರೆಂಡಿಂಗಲ್ಲಿರೋದು. ಬೆಳಿಗ್ಗೆ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ? ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 4 ಗಂಟೆ ಕ್ಲೋಸ್ ಮಾಡ್ತೀವಿ. ಮಧ್ಯಾಹ್ನ ಊಟ ಇರುತ್ತೆ, ಮುದ್ದೆ, ಅನ್ನ, ಸಾಂಬಾರು, ಚಪಾತಿ, ಮೊಸರನ್ನ, ಬಜ್ಜಿ, ವಡೆ, ಸಾಂಬಾರು, ರಸಮು, ಮಜ್ಜಿಗೆ. ರಜಾ ಭಾನುವಾರ ಮಾತ್ರ ಅಷ್ಟೇ ಮಾಡ್ತೀವಿ, ಅವತ್ತು ಊಟ ಇರಲ್ಲ, ತಿಂಡಿ ಮಾತ್ರ. ಬೆಳಿಗ್ಗೆ ತಿಂಡಿ ಮೇಲೆ ಕ್ಲೋಸ್ ಮಾಡ್ತೀವಿ. ಸೊ ಇಷ್ಟೆಲ್ಲ ನೋಡಿದ ಮೇಲೆ ಆ ರೈಸ್ ಸ್ಮೆಲ್ ಅಂತೂ ಘಮ ಅಂತಾಯಿತು. ಓಕೆ, ಒಂದು ಪ್ಲೇಟ್ ತಿನ್ನಬೇಕು. ಯಾವ ರೈಸ್ ತಿನ್ನೋಣ ಅಂತ ನಾವು ಕೇಳಿದಾಗ ಅವತ್ತು ಕ್ಯಾಪ್ಸಿಕಮ್ ರೈಸ್ ಇತ್ತು. ಒಂದು ಪ್ಲೇಟ್ ಕ್ಯಾಪ್ಸಿಕಮ್ ರೈಸ್ ಕೂಡ ಆರ್ಡ್ರ್ ಮಾಡಿದೆ. ಇಲ್ಲಿ ನಿಮಗೆ ಇಡ್ಲಿ, ಮಸಾಲ ವಡ, ಪೂರಿ ಇವೆಲ್ಲ ಇವೆ. ಬಟ್ ರೈಸ್ ಅಂತೂ ಸಿಕ್ಕಾಪಟ್ಟೆ ಸೇಲ್ ಆಗುತ್ತೆ. ಸೊ ಡಿಮಾಂಡ್ ಇರೋದೇ ಇಲ್ಲಿ ರೈಸ್ಗೆ. ಸೊ ರೈಸ್ಗೆ ನಿಮ್ಗೆ ಸ್ವಲ್ಪ ಚಟ್ನಿ ಕೊಡ್ತಾರೆ, ವಡೆ ಬೇಕಾದರೆ ವಡೆ, ಮಸಾಲ ವಡೆ ಬೇಕಾದರೆ ಮಸಾಲ ವಡೆ ಕೂಡ ಕೊಡ್ತಾರೆ. ಒಂದು ಪ್ಲೇಟ್ ಕ್ಯಾಪ್ಸಿಕಮ್ ರೈಸ್ ಆರ್ಡ್ರ್ ಮಾಡಿದೆ. ಟೇಸ್ಟ್ ನೋಡೋಣ, ತಿನ್ನೋಣ ಹೇಗಿದೆ ಅಂತ. ಸೂಪರ್ ಟೇಸ್ಟ್ ನಿಜಕ್ಕೂ. ಇವತ್ತು ಕ್ಯಾಪ್ಸಿಕಮ್ ರೈಸ್ ಇದೆ. ಕ್ಯಾಪ್ಸಿಕಮ್ ರೈಸ್ಗೆ ಸ್ವಲ್ಪ ಚಟ್ನಿ, ಅದೇ ಥರ ಒಂದು ಮಸಾಲ ವಡೆ, ಎರಡು ಕಾಂಬಿನೇಷನ್ ಸಕ್ಕತ್ತಾಗಿದೆ. ಮೀಡಿಯಮ್ ಸ್ಪೈಸಿ ಇದೆ, ಏನು ತುಂಬ ಸ್ಪೈಸಿನೂ ಇಲ್ಲ. ಆಮೇಲೆ ರೈಸಿಗೆ ನೀವು ಚಟ್ನಿ ನಂಚ್ಕೊಂಡು ತಿಂದರೆ ಇದೆಯಲ್ಲ, ಇದೊಂಥರ ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳಬೇಕು. ಇಲ್ಲಿ ದಿನಕ್ಕೊಂದೊಂಥರ ರೈಸ್ ಬಾತ್ ಮಾಡ್ತಾರೆ. ಇವತ್ತು ಕ್ಯಾಪ್ಸಿಕಮ್ ರೈಸು
ಮಸಾಲೆ ವಡೆ ಎರಡು ಸೂಪರ್ ಟೇಸ್ಟ್. ಇನ್ನು ಇಲ್ಲಿ ಸಿಕ್ಕಾಪಟ್ಟೆ ಜನ ಇಲ್ಲಿ ಇಷ್ಟಪಡೋದು ಚಿತ್ರಾನ್ನ ಅಂತೆ. ಇದಾದ ಕೂಡಲೇ ಬನ್ನಿ ಚಿತ್ರಾನ್ನ ಒಂದು ಪ್ಲೇಟ್ ಟ್ರೈ ಮಾಡೋಣ. ಗಣೇಶ ಟಿಫಿನ್ ಸೆಂಟ್ರಲ್ಲಿ ನಾನು ನೆಕ್ಸ್ಟ್ ಟ್ರೈ ಮಾಡಿದ್ದು ಚಿತ್ರಾನ್ನ 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 ಇಲ್ಲಿ ಸಿಕ್ಕಾಪಟ್ಟೆ ಸೇಲ್ ಆಗುತ್ತೆ, ಸಿಕ್ಕಾಪಟ್ಟೆ ಡಿಮಾಂಡ್ ಕೂಡ ಇದೆ ಚಿತ್ರಾನ್ನಕ್ಕೆ. ಈಗ ಬೆಂಗಳೂರಲ್ಲಿ ಸುರಿತಿರೋ ಮಳೆಗಂತೂ ಒಳ್ಳೆ ಖಾರ ಹುಳಿ ಹಾಕಿರೋ ಚಿತ್ರಾನ್ನ ತಿಂತಾ ಇದ್ರೆ ಇಮ್ಯಾಜಿನ್ ಮಾಡಿ ಹೆಂಗಿರ್ಬೋದು ಅಂತ. ಟೇಸ್ಟು ಅಷ್ಟೇ ಸೂಪರ್ ಆಗಿತ್ತು. ನಿಮ್ಗೆ ಚಿತ್ರಾನ್ನಕ್ಕೆ ಒಂಥರ ಚಟ್ನಿ ಸಪರೇಟ್ ಆಗಿ ಕೊಟ್ಟಿದ್ರು, ಆ ಚಟ್ನಿ ಜೊತೆ ಚಿತ್ರಾನ್ನ ತಿಂತಾ ಇದ್ರಂತೂ ಉಪ್ಪು ಖಾರ ಹುಳಿ 3 ಪರ್ಫೆಕ್ಟ್ ಆಗಿತ್ತು ಚಿತ್ರಾನ್ನದಲ್ಲಿ. ಇನ್ನು ರೈಸ್ ಬಾತ್ ಬಿಟ್ಟರೆ ಇಡ್ಲಿ ವಡೆ ಇದೆ, ಅದೇ ರೀತಿ ಪೂರಿ ಕೂಡ ಇದೆ. ಬಿಸಿಯಾಗಿ ಹಾಕ್ಕೊಡ್ತಾರೆ ನಿಮಗೆ. ಇದೂ ಅಷ್ಟೇ ಟೇಸ್ಟ್ ವೈಸ್ ಸೂಪರ್ ಆಗಿದೆ. ನಾನು ನೆಕ್ಸ್ಟ್ ಟ್ರೈ ಮಾಡಿದ್ದು ಇಡ್ಲಿ ಮತ್ತು ವಡೆ. ಇಡ್ಲಿ ವಡೆ ಬಗ್ಗೆ ಹೇಳೋದಾದ್ರೆ ಫಸ್ಟ್ ಇಡ್ಲಿ ವಡೆಗಿಂತ ಮುಂಚೆ ನಾನು ಇಲ್ಲಿನ ಸಾಗು ಬಗ್ಗೆ ಹೇಳಬೇಕು. ಸಾಗು ಇದೆಯಲ್ಲ, ಇಲ್ಲಿ ಇವತ್ತಿದ್ದ ಸಾಗುನೇ ನಾಳೆನೂ ಕೊಡಲ್ಲ, ಸಾಗು ಚೇಂಜ್ ಮಾಡ್ತಾನೆ ಇರ್ತಾನೆ. ಸಾಗು ಟೇಸ್ಟ್ ಯಾವ ಲೆವೆಲ್ ಇದೆ ಅಂದರೆ, ಎಲ್ಲರೂ ಇಡ್ಲಿಗೆ ಸಾಗು ಹಾಕ್ಕೊಂಡ್ರೆ ನಾನು ಸಾಗುಗೆ ಇಡ್ಲಿ ಹಾಕ್ಕೊಂಡು ತಿನ್ನೋಣ ಅನ್ನೋಷ್ಟು ಟೇಸ್ಟ್ ಇದೆ. ಸೂಪರ್ ಆಗಿದೆ ಸಾಗು ಮಾತ್ರ. ತರಕಾರಿ ಸಾಗು ಹೆಲ್ತಿಗೂ ಒಳ್ಳೆಯದು. ಆಮೇಲೆ ಇಡ್ಲಿನೂ ಅಷ್ಟೇ ತುಂಬಾ ಮೃದುವಾಗಿದೆ, ಬಾಯಿಗಂತೂ ಕ್ಯಾಲ್ಸಿಯನೇ ಇಲ್ಲ, ಇಟ್ಬಿಟ್ರೆ ಸ್ವಾಹ. ಇನ್ನು ವಡೆ ಬಗ್ಗೆ ಮಾತೇ ಇಲ್ಲ, ಗರಂ ವಡೆ, ಅದಕ್ಕೆ ಚಟ್ನಿ ಕೂಡ ಇದೆ. ನಾವು ಕಳೆದ 8 ವರ್ಷಗಳಿಂದ ಈ ಹೋಟ್ಲಲ್ಲಿ ಊಟ ತಿಂಡಿ ಎಲ್ಲ ಮಾಡ್ತಾ ಬಂದಿದ್ದೀವಿ. ಬಟ್ ನಾನು ಬೆಂಗಳೂರು ಬಂದು ನೋಡಿದಾಗ್ಲಿಂದ ಇಂಥ ಹೋಟ್ಲಂಗೆ ರುಚಿಯಾದ ಊಟ ಎಲ್ಲೂ ಸಿಗೋದಿಲ್ಲ. ತಿಂಡಿನೂ ಅಷ್ಟೇ, ಬೆಳಿಗ್ಗೆ ಆದರೆ ಒಳ್ಳೆ ತಿಂಡಿ ಸಿಗುತ್ತೆ, ಕಡಿಮೆ ದುಡ್ಡಿಗೆ ತಿಂಡಿ ಸಿಗುತ್ತೆ, ಒಳ್ಳೆ ವಡೆ ಸಿಗುತ್ತೆ, ಬಾತ್ ಸಿಗುತ್ತೆ, ಎಲ್ಲ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಆದರೂ ಕಡಿಮೆ ದುಡ್ಡಲ್ಲಿ ಎಲ್ಲ ಸಿಗುತ್ತೆ. ತುಂಬ ಚೆನ್ನಾಗಿ ಹೈಜೀನಾಗಿ ಮೇಂಟೈನ್ ಮಾಡ್ತಾರೆ, ಹಾಗೂ ಫ್ರೆಂಡ್ಲಿಯಾಗಿ ಎಲ್ಲರನ್ನೂ ನೋಡ್ಕೋತಾರೆ. ನಾವು ತುಂಬ 8 ಜನ ಫ್ರೆಂಡ್ಸ್ ಇದ್ದೀವಿ. ಪ್ರತಿಯೊಬ್ಬರೂ ನಾವು ಬಂದು ಇದೇ ಹೋಟ್ಲಲ್ಲೇ ಡೈಲಿ ತಿಂಡಿ ತಿನ್ನೋದು, ಊಟ ಮಾಡೋದು ಎಲ್ಲ ಮಾಡ್ತೀವಿ. ಒಂದು ಸತಿ ಈ ಗಿರಿನಗರ್ ಹೋಟೆಲ್ಗೆ ಬಂದು ಎಲ್ಲರೂ ಒಂದು ಸತಿ ಟೇಸ್ಟ್ ಮಾಡಿ ನೋಡಿ. ಈ ಒಂದು ಸರಿ ನೀವು ಟೇಸ್ಟ್ ಮಾಡಿದ್ರೆ ಮತ್ತೆ ಎಲ್ಲೂ ಹೋಗಲ್ಲ, ಮತ್ತೆ ಇದೇ ಹೋಟ್ಲಿಗೆ ಬರ್ತೀರಾ ಅಂತ ನಾನು ಹೇಳ್ತೀನಿ ಎಲ್ಲರಿಗೂ. ಜನಾರ್ದನ ಸೇವೆ ನಮ್ದೆಲ್ಲ ನಾವು ಮುಂಚೆ 4-5 ಜನ ಕೆಲಸಕ್ಕಿದ್ದು ಎಂಪ್ಲಾಯೀಸ್ಗಳು. ಇವಾಗ ಇಬ್ಬರಿದ್ದೀವಿ, ನಾನು ನಮ್ಮ ಹುಡುಗ. ಕಷ್ಟಪಟ್ಟು ಇಬ್ಬರು ಕೆಲಸ ಮಾಡಬೇಕು. ಹುಡುಗರುಗಳು ಸಿಗ್ತಿಲ್ಲ, ನಿಮಗೆ ಗೊತ್ತು. ಯಾರಿಗೋ ಎಷ್ಟು 15,000 20,000 ಸಂಬಳ ಕೊಟ್ಟು ಯಾರು ಕೆಲಸಕ್ಕೆ ಬರೋಂಥ ಸ್ಥಿತಿಲಿಲ್ಲ. ಹಂಗೆ ಜನ ನಮ್ಮನ್ನು ಇಷ್ಟಪಟ್ಟಿದ್ದಾರೆ. ಈಗ ನಾನು ಅವ್ರಿಗೆ ಹೇಳಿದೆ, ಶನಿವಾರ ಬಂದರೆ ಬೇಡ ಸರ್, ಮಿಕ್ಕಿದ ಟೈಮ್ ವಿಡಿಯೋ ಮಾಡ್ಕೊಳ್ಳಿ ಅಂತ. ನಾವು ರೆಸ್ಪಾನ್ಸ್ ಮಾಡೋಕ್ಕಾಗಲ್ಲ ಕರೆಕ್ಟಾಗಿ ನಿಮಗೆ ಅಂತ. ನೀವು ತುಂಬ ಬೇಜಾರಾಗ್ತೀರ ರೆಸ್ಪಾನ್ಸ್ ಮಾಡಿಲ್ಲ ಅಂತ ಅಂದರೆ. ಹೆಂಗಿತ್ತು ಇವತ್ತಿನ ವಿಡಿಯೋ? ಇಲ್ಲಿನ ರೈಸ್ ಬಾತ್ಗಳಂತೂ ಸಿಕ್ಕಾಪಟ್ಟೆ ಫೇಮಸ್. ಜನ ಅದಕ್ಕೋಸ್ಕರನೇ ಹುಡ್ಕೊಂಡು ಬರ್ತಾರೆ ಇಲ್ಲಿ ರೈಸ್ ತಿನ್ನಕ್ಕಂತ. ಆ ರೈಸ್ಗಳು ತುಂಬಾ ಚೆನ್ನಾಗಿತ್ತು. ಆಮೇಲೆ ನಿಮಗೆ ಇಡ್ಲಿ ವಡೆ ಇದೂ ತುಂಬಾ ಚೆನ್ನಾಗಿದೆ. ಈ ಒಂದು ಮಳೆ ವೆದರಲ್ಲಿ ಬೆಳಗ್ಗೆ ಒಂದು ಬಿಸಿ ತಿನ್ನೋಕ್ಕೊಂಥರ ತುಂಬಾ ಖುಷಿಯಾಗುತ್ತೆ. ಟೇಸ್ಟ್ ವೈಸ್ ಅಂತೂ ಮಾತೇ ಇಲ್ಲ. ಹಾಗಾದರೆ ಈ ಹೋಟೆಲ್ ಎಲ್ಲಿ ಬರುತ್ತೆ, ಇರೋದು ಅಡ್ರೆಸ್ಸು ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ನೀಟಾಗಿ ಹಾಕಿರ್ತೀನಿ. ಮಿಸ್ ಮಾಡದೆ ಬನ್ನಿ, ತಿಂದ ಮೇಲೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಗೆ ಹೆಂಗೆ ಅನಿಸ್ತು ಅಂತ. ಸೊ ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಖುಷಿಯಾಗಿರಿ, ನಗ್ತಾ ಇರಿ. ಟೇಕ್ ಕೇರ್, ಬಾಯ್.